ಪೊಲೀಸ್ ಅಧೀಕ್ಷಕರು ಹಾಸನ ಜಿಲ್ಲೆ ಇವರು ಬಿಡುಗಡೆ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ದಿನ ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಮುನ್ನಡೆದಿದ್ದಾರೆ. ಮಾಡಿದಂಥ ವ್ಯಕ್ತಿಗಳು ಇವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆಯನ್ನು ಸಹ ನೀಡಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳೇ, ಇವತ್ತು ಬಹುಶಃ ಜಿಲ್ಲೆಯ ಬಡದಾಸೀಪುರ ಉಪವಿಭಾಗ ಶ್ರೀ ಮರಿಯಪ್ಪ ಬ್ಯಾಡಿ PSI ಕೊಣನೂರು ಇವರ ನೇತೃತ್ವದಲ್ಲಿ ಪಕ್ಷಕ್ಕೆ ಪಾಲ್ಗೊಂಡು ಗೌರವ ಸಲ್ಲಿಸಿದ್ದಾರೆ. 4ನೇ ತಂಡವಾಗಿ ಮಹಿಳಾ ಪೊಲೀಸ್ 1ನೇ ತಂಡ ಶ್ರೀಮತಿ ಶೋಭಾ ಬರ್ಮಣ್ಣರು PSI ಅರೆಹಳ್ಳಿ ಇವರ ನೇತೃತ್ವದಲ್ಲಿ ಪಾಲ್ಗೊಂಡು ಗೌರವ ಸಲ್ಲಿಸಿ ಮುನ್ನಡೆಯಲಿದ್ದಾರೆ. 5ನೇ ತಂಡವಾಗಿ ಮಹಿಳಾ ಪೊಲೀಸ್ 2ನೇ ತಂಡ ಶ್ರೀಮತಿ RP PSI ಗಂಚಿ ಇವರ ನೇತೃತ್ವದಲ್ಲಿ ಪಕ್ಷದಲ್ಲಿ ಪಾಲ್ಗೊಂಡು ಗೌರವ ಸಲ್ಲಿಸಿ ಮುನ್ನಡೆಯಲಿದ್ದಾರೆ. 6ನೇ ತಂಡವಾಗಿ ಚನ್ನರಾಯಪಟ್ಟಣ ವಿಭಾಗ ಶ್ರೀ ನವೀನ್ ಕುಮಾರ್ PSI ಶ್ರವಣಬೆಳಗೊಳ ಇವರ ನೇತೃತ್ವದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ. ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ. ನಾಲ್ಕನೇ ತಂಡವಾಗಿ ಮಹಿಳಾ ಪೊಲೀಸ್ 1ನೇ ತಂಡ ಶ್ರೀಮತಿ ಶೋಭಾ ಬರ್ಮಣ್ಣನವರ್ PSI ಅರೆಹಳ್ಳಿ ಇವರ ನೇತೃತ್ವದಲ್ಲಿ 4ನೇ ತಂಡವಾಗಿ ಪಥಸಂಚಲನೆ ಪಾಲ್ಗೊಂಡು ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. ಇವರ ನೇತೃತ್ವದಲ್ಲಿ ಪಥಸಂಚಲನೆ ಪಾಲ್ಗೊಂಡು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. 7ನೇ ತಂಡವಾಗಿ ಸಕಲೇಶ್ಪುರ ಉಪವಿಭಾಗ ಶ್ರೀ ಸಲ್ಮಾನ್ ಖಾನ್ PSI ಎಸ್ಕ್ಲೂರು ಇವರ ನೇತೃತ್ವದಲ್ಲಿ ಪಥಸಂಚಲನೆಯಲ್ಲಿ ಪಾಲ್ಗೊಂಡು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆಯಲಿದ್ದಾರೆ. 8ನೇ ಕೊನೆಯ ತಂಡವಾಗಿ ಅರಸೀಕೆರೆ ಉಪವಿಭಾಗ ಶ್ರೀ ಮಂಜುನಾಥ್ PSI ಹಳೇಬೀಡು ಇವರ ನೇತೃತ್ವದಲ್ಲಿ ಪಾಲ್ಗೊಂಡು ದಿನಾಚರಣೆಯನ್ನು 2 ಉದ್ದೇಶಗಳಿಗೋಸ್ಕರ ಮಾಡ್ತಾರೆ ಅನ್ನೋದು. ಅದರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ಮತ್ತು ಇತರೆ ಅಂದರೆ ವಿದ್ಯಾಭ್ಯಾಸಕ್ಕೆ ಮತ್ತಿತರೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದಾಗ ಅದಕ್ಕೋಸ್ಕರ ಈ ಫಂಡಿಂಗ್ ಮಾಡೋವಂಥದ್ದು. ಇದರ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ವಿನೋದಿಸೋದಕ್ಕೆ ಇಷ್ಟಪಡ್ತೇನೆ.
ನಾವು ಪ್ರತಿದಿನ ಕೆಲಸ ಮಾಡಬೇಕಾದ್ರೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಅದು ಅರ್ಧ ಆಗಷ್ಟೊತ್ತಿಗಾಗಲೇ ನಮ್ಮ ಗಮನ ಅಲ್ಲಿರಲ್ಲ, ಮುಂದಿನ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಪೊಲೀಸಲ್ಲಿ ನಾವು ಸರ್ವೈವ್ ಆಗಬೇಕು ಅಥವಾ ಅಚೀವ್ ಮಾಡಬೇಕಂದ್ರೆ ಅದು ಆ ಥರ ಯೋಚನೆ ಮಾಡಲೇಬೇಕು. ನನಗೂ ಆಶ್ಚರ್ಯ ಆಗ್ತದೆ, 31 ವರ್ಷ ಕಳೆದು ರಿಟೈರ್ ಆದ್ನ ಅಂತ ಹೇಳಿ. ನನ್ನ ಫ್ರೆಂಡ್ಸು ಕೆಲವರು ರಿಲೇಟಿವ್ಸ್ ಅದೇ ಹೇಳ್ತಾರೆ, ಇಷ್ಟು ಬೇಗ ಮುಗಿದೋಯ್ತಾ, ಮೊನ್ನೆ ಜಾಯ್ನ್ ಆದಂಗಿದ್ದೀರಿ ನೀವು ಅಂತ. ಎಲ್ಲರಿಗೂ ಸಹ ಇದು ಅನ್ವಯಿಸುವಂಥದ್ದು, ನಿಮ್ಮ ಅನುಭವಕ್ಕೂ ಕೂಡ ಬರ್ತದೆ. ಇದು ಎಲ್ಲದರ ಮಧ್ಯೆ ನಾವು ಬರೀ ದಿನನಿತ್ಯದ ಕೆಲಸ ಅಥವಾ ಆ ಒಂದು ಪೋಸ್ಟಿಂಗು ಇನ್ನೊಂದು ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊತೀವಿ ಹೊರತು ಕಡೆಗೊಂದು ದಿವಸ ನಾವು ಇಲ್ಲಿಂದ ಹೊರಗೆ ಬಂದಾಗ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಲ್ಲ. ಇದು ಭಾಳ ಜನದ ಸಮಸ್ಯೆನೂ ಹೌದು. ಬೇಕಿದ್ರೆ ನೀವು ಒಬ್ಬರೇ ಕೂತಿದ್ದಾಗ ಒಂದ್ಸರಿ ಆಲೋಚನೆ ಮಾಡಿ. ಈ ಒಂದು ಸಮಯದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ಅಂದರೆ ಎಸ್ಪೆಷಲಿ ನಮ್ಮ ಆರೋಗ್ಯ ಭಾಗ್ಯ ಏನು ಯೋಜನೆ ಇದೆ ಇದ್ರ ಬಗ್ಗೆ. ಮೊದಲು ಯಾರೇ ಸರ್ವಿಸಲ್ಲಿ ಇರ್ತಿದ್ರು ಅವ್ರಿಗೆ ಮಾತ್ರ ಇತ್ತು. ನಂತರ ಕೆಲವು ಅಧಿಕಾರಿಗಳು ಹೋರಾಟ ಮಾಡಿ ಅದನ್ನು ಈಗ 3 ಲಕ್ಷದವರೆಗೆ ಗಂಡ ಹೆಂಡತಿಗೆ ಮಾತ್ರ ಬಂದಿದೆ. ಒನ್ಸ್ ನೀವು ರಿಟೈರ್ ಆದರೆ ಅಂದರೆ ನಿಮಗೆ ಸಿಗುವಂಥದ್ದು ಅಷ್ಟೇ. ನಂತರದಲ್ಲಿ ಏನಾದರೂ ಕ್ರಾನಿಕ್ ಡಿಸೀಸಸ್ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ಏನು ಕೂಡಿಟ್ಟಿರ್ತೀರೋ ಅದನ್ನು ಪೂರ್ತಿ ಹಿಂಡಾಗ್ತದೆ. ಭಾಳಷ್ಟು ಫ್ಯಾಮಿಲಿಗಳಲ್ಲಿ ಏನು ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇದೆ ಅದನ್ನು ಮಾಡಿಸ್ತಾ ಇಲ್ಲ. ನಾನು ಇಲ್ಲಿ ಡಿಪಿಒದಲ್ಲಿದ್ದಾಗ ನನಗದು ಭಾಳಷ್ಟು ಸಾರಿ ಗಮನಕ್ಕೆ ಬಂತು. ಆದರೂ ಕೂಡ ನಾವುಗಳು ಇಲ್ಲೇನು ಕಲೆಕ್ಟ್ ಮಾಡಿ ಕಳಿಸ್ತೀವಿ ಅದು ಎಲ್ಲರಿಗೂ ಹಂಚುವಷ್ಟು ಮಟ್ಟಿಗೆ ಫಂಡಿಂಗ್ ಆಗ್ತಾ ಇಲ್ಲ. ಅದು ಈ ಹಿನ್ನೆಲೆಯಲ್ಲಿ ಮತ್ತು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಏನಿದೆ, ಏಕೆಂದರೆ ಹೊಸ ನೀವು ಕಾರೋ ಬೈಕೋ ತಂದಾಗ ಅದು ಕೆಲವು ವರ್ಷ ಚೆನ್ನಾಗಿ ಓಡ್ತದೆ. ಒಂದಿಷ್ಟು ಮೈಲೇಜ್ ಆದಮೇಲೆ ಅದು ಆಟೋಮೆಟಿಕ್ ಪರ್ಫಾರ್ಮೆನ್ಸು ಕಡಿಮೆ ಆಗ್ತದೆ. ನಂತರ ಗುಜರಿಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ನಮ್ಮದು ಅಷ್ಟೇ, ಚಿಕ್ಕ ಏಜಲ್ಲಿ ನಾವು ಜಾಯಿನ್ ಆಗ್ತೀವಿ. ರಿಟೈರ್ ಆಗೋದಕ್ಕೆ ನಮ್ಮ ಜೆನೆಟಿಕಲ್ಲು ಅಥವಾ ನಮ್ಮ ಒಂದು ಒತ್ತಡಗಳು ಅಥವಾ ನಾವು ಸರಿಯಾದ ಒಂದು ಅಭ್ಯಾಸಗಳು ಇಟ್ಕೊಂಡಲೇ ನಾವು ಹೆಲ್ತ್ ಹಾಳು ಮಾಡಿಕೊಂಡ್ರೆ ಕೊನೆಗೆ ನಾವು ಏನೂ ಮಾಡೋಕ್ಕಾಗದ ಪರಿಸ್ಥಿತಿ ತಲುಪಿಬಿಡ್ತೇವೆ. ಕಣ್ಣು ಮುಚ್ಚೋವರೆಗೂ ಸಹ ಕಣ್ಣೀರೇ ಹಾಕೋ ಪರಿಸ್ಥಿತಿ ಆಗ್ತದೆ. ಇದರ ಜೊತೆಯಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ 3 ವರ್ಷಕ್ಕಿಂತ ಮುಂಚೆ ಯಾವ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ. ದಯವಿಟ್ಟು ಇಲ್ಲಿ ಎಲ್ಲ ಏಜಿನವರು ಇದ್ದೀರಿ, ಅದರ ಬಗ್ಗೆ ಈಗಲಿಂದಲೇ ಗಮನ ಕೊಡಿ. ಬೇರೆ ಬೇರೆ ಥರದ ಇನ್ಶೂರೆನ್ಸ್ ಪಾಲಿಸೀಸ್ ಇದೆ, ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನು ತಪ್ಪದಲ್ಲೇ ಪರ್ಚೇಸ್ ಮಾಡಿ. ಒಂದು ಸ್ಥಿತಿಯಲ್ಲಿಯೂ ಸಹ ಅವರ ಕೆಲಸ ತುಂಬ ಸಮರ್ಪಣೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ. ಕೆಲವು ಟೈಮ್ಸ್ ನಮ್ಮ ವೈಯಕ್ತಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ, ಕೆಲಸದಲ್ಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ. ಆದ್ರೂ ಸಹ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಾವುದೇ ಪರಿಸ್ಥಿತಿ ಆಗಲಿ ಅವರ ಕರ್ತವ್ಯ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ನಿರ್ವಹಣೆ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ರೀಸನ್ಗೆ ನಾನು ಎಲ್ಲ ಪೊಲೀಸ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳಿಗೆ ನಮ್ಮ ಇಲಾಖೆ ವತಿಯಿಂದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ತುಂಬ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತೆ ತಾವು ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ನಮ್ಮ ಪೂರ್ತಿ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಸ್ಟೇಟ್ಸ್ ಆಗಿದೆ. ಅದರದ್ದು ಮೇನ್ ಕಾರಣ ಏನಂದರೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರವರ ನಡುವೆ ಕೋಆಪರೇಷನ್, ಎಲ್ಲರದ್ದು ಸಹಕಾರ ತಗೊಂಡು ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ನಾವು ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಸ್ಟೇಟ್ಸ್ ಆಗಿ ನಮ್ಮ ಹೆಸರು ಈಗ ನಮ್ಮ ಪೂರ್ತಿ ಭಾರತದಲ್ಲಿ ಇದೆ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಕೆಲವು ಮಾತು ಹೇಳ್ತೀನಿ ತಾವು ಎಲ್ಲರಿಗೆ. ಇದು 1965 ಏಪ್ರಿಲ್ 2 ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ದಿನವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನವೆಂದು ರಾಜ್ಯದಲ್ಲಿ ಆಚರಿಸಲಾಗಿರುತ್ತದೆ.
ಮತ್ತು ನಾವು ಕೆಲವು ಧ್ವಜ ಮಾರಾಟ ಮಾಡ್ತೀವಿ. ಅದರದ್ದು ಉದ್ದೇಶ ಏನಂದರೆ ನಮ್ಮ ನಿವೃತ್ತ ಪೊಲೀಸರ ಪುನರ್ವಸತಿ ಸಲುವಾಗಿ ನಿವೃತ್ತ ಪೊಲೀಸರಿಂದ ತೋಟಗಾರಿಕೆ, ಪಶುಪಾಲನೆ, ಕಾಯಿಗಾರಿಕೆ ಎಟ್ಸೆಟ್ರಾ ಅವರಿಗೆ ಒಂದು ಹೆಲ್ಪ್ ಕೊಡೋದು. ಮತ್ತು ಅದೇ ಥರ ಅವರಿಗೆ ಶವ ಸಂಸ್ಕಾರಕ್ಕೆ ಧನ ಸಹಾಯ ಮಾಡಲಾಗುವುದು. ಮತ್ತು ಅವ್ರದ್ದು ಅದೇ ಥರ ಬೇರೆ ಬೇರೆ ಹೆಲ್ತ್ ಬಗ್ಗೆ ಅದೇ ಥರ ಹೆಲ್ಪ್ ಕೊಡೋದು ನಮ್ಮ ಮೇನ್ ಆಬ್ಜೆಕ್ಟಿವ್. ಈ ಫಂಡ್ ನಾವು ಏನು ಕಲೆಕ್ಟ್ ಮಾಡ್ತೀವಿ ಧ್ವಜ ಮಾರಾಟ ಮಾಡಿಕೊಂಡು. ಲಾಸ್ಟ್ ಇಯರ್ 2025-26ನೇ ಸಾಲಿನಲ್ಲಿ ಧ್ವಜ ಮಾರಾಟ ಮಾಡಿಕೊಂಡು ನಮಗೆ ಸುಮಾರು 2 ಲಕ್ಷ ಹಣ ಬಂದಿತ್ತು. ಅದು ನಾವು ಮೃತ ಹೊಂದಿದ್ದ ಒಟ್ಟು 19 ಪೊಲೀಸ್ ಸಿಬ್ಬಂದಿಯವರ ಕುಟುಂಬಕ್ಕೆ ಶವ ಸಂಸ್ಕಾರಕ್ಕೆ ಸಹಾಯ ಮಾಡಿದ್ದೀವಿ. ಅದೇ ಥರ ಆಲ್ಮೋಸ್ಟ್ 9 ಲಕ್ಷ ಹಣವನ್ನು ನಾವು 137 ಮನವಿಯನ್ನು ಬಂದಿತ್ತು ನಮಗೆ, ಅದು ನಾವು ಅವರಿಗೆ ಸಹಾಯ ಮಾಡಿದ್ದೀವಿ. ಲಾಸ್ಟ್ಲಿ ಇನ್ನೊಂದ್ಸಲ ನಾವು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧ್ವಜವನ್ನು ಖರೀದಿ ಮಾಡಿ, ನಮ್ಮ ಧ್ವಜ ನಿಧಿಗೆ ಸಹಾಯ ಮಾಡಿ, ನಮಗೆ ಕೋಆಪರೇಟ್ ಮಾಡಿ. ಮತ್ತು ಇನ್ನೊಂದ್ಸಲ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಮ್ಮ ಹೃದಯದಿಂದ ನನ್ನ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತು ಶ್ರೀಯುತ ವೆಂಕಟೇಶ್ ನಾಯ್ಡುರವರು ಇವತ್ತು ಬಂದಿದ್ದಾರೆ, ನಮಗೆ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. ಅವರಿಗೆ ಕೂಡ ತುಂಬ ಧನ್ಯವಾದಗಳು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.